ತಾಲೂಕಿನ ಬಿ ಹೊಸಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಪ್ರತಿನಿತ್ಯವೂ ಗ್ರಾಮಸ್ಥರು ಆತಂಕದಲ್ಲಿ ದಿನ ಕಳೆಯುವಂತಾಗಿದೆ. ಗ್ರಾಮದ ವಾರ್ಡ್ ನಂಬರ್ 1ರ ಎಸ್ಸಿ ಕಾಲೋನಿಯಲ್ಲಿ ಮನೆಗಳಿಗೆ ಸರಬರಾಜಾಗುತ್ತಿರುವ ಕುಡಿಯುವ ನೀರಿನಲ್ಲಿ ಕಪ್ಪೆ, ಜಿರಳೆ ಹಾಗೂ ಹುಳುಗಳು ಕಾಣಿಸಿಕೊಂಡಿರುವುದು ಗ್ರಾಮಸ್ಥರನ್ನು ಬೆಚ್ಚಿ ಬೀಳಿಸಿದೆ. ಜನರು ಪ್ರತಿದಿನ ಬಳಸುವ ನೀರೇ ಕಲುಷಿತವಾಗಿರುವುದರಿಂದ ಅಲ್ಲಿನ ಪುಟ್ಟ ಮಕ್ಕಳು ಸೇರಿದಂತೆ ಹಲವರು ವಾಂತಿ ಮತ್ತು ಬೇದಿಯಿಂದ ನರಳುತ್ತಿರುವ ಘಟನೆಗಳು ವರದಿಯಾಗಿವೆ. ಇದರಿಂದ ಗ್ರಾಮದಲ್ಲಿ ಆರೋಗ್ಯದ ಭೀತಿ ಹೆಚ್ಚಾಗಿದೆ. ಇನ್ನು ಗ್ರಾಮಸ್ಥರು ಹೇಳುವ ಪ್ರಕಾರ ಬಹದ್ದೂರ್ ಬಂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಈ ಹೊಸಳ್ಳಿ ಗ್ರಾಮದಲ್ಲಿ ಹಲವು ದಿನಗಳಿಂದಲೇ ಈ ಸಮಸ್ಯೆ ಮುಂದುವರೆದಿದೆ. ಕೆರೆಯಲ್ಲಿರುವ ಕೊಳಕು ನೀರನ್ನೇ ಯಾವುದೇ ಶುದ್ಧೀಕರಣ ಮಾಡದೆ ನೇರವಾಗಿ ಪೈಪ್ಲೈನ್ ಮೂಲಕ ಮನೆಗಳಿಗೆ ಸರಬರಾಜು ಮಾಡಲಾಗುತ್ತಿದೆ ಎಂದು ಆರೋಪವು ಕೇಳಿಬಂದಿದೆ. ಈ ಕುರಿತು ಗ್ರಾಮಸ್ಥರು ಹಲವು ಬಾರಿ ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದಕ್ಕೆ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಗ್ರಾಮ ಪಂಚಾಯಿತಿ ಪಿಡಿಒ ಅವರ ನಿರ್ಲಕ್ಷ್ಯದಿಂದಲೇ ಈ ಪರಿಸ್ಥಿತಿ ಉಂಟಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಹೀಗಾಗಿ ತಕ್ಷಣವೇ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸರಿಪಡಿಸಿ ಪೈಪ್ ಲೈನ್ಗಳನ್ನು ಸಂಪೂರ್ಣವಾಗಿ ಶುಚಿಗೊಳಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸಮಸ್ಯೆಗೆ ಶೀಘ್ರ ಪರಿಹಾರ ನೀಡದಿದ್ದರೆ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಕೂಡ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಕುಡಿಯುವ ನೀರಿನಂತಹ ಮೂಲಭೂತ ಅಗತ್ಯದಲ್ಲಿ ನಿರ್ಲಕ್ಷ್ಯ ತೋರಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂಬುದಾಗಿ ಜನರು ಆಗ್ರಹಿಸ್ತಾ ಇದ್ದಾರೆ. ಇದೀಗ ಅಧಿಕಾರಿಗಳು ಎಚ್ಚೆತ್ತು ಸಮಸ್ಯೆ ಪರಿಹರಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಒಂದನೇ ವಾರ್ಡಿನ ಎಸ್ಸಿ ಕಾಲೋನಿಯಲ್ಲಿ ಇದೇ ರೀತಿ ನೀರು ಬರ್ತಾ ಇದೆ. ಎಲ್ಲ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಅವರೆಲ್ಲರೂ ನಾವು ಹೇಳಿದ್ರು ಯಾರು ಬಂದು ಕೇರ್ ಮಾಡ್ತಾ ಇಲ್ಲ. ಈ ಥರ ಹೊಲಸು ನೀರು ನೋಡ್ರಿ ಎಲ್ಲ ಹೇಗಬೇಕು ಹಂಗೆ ಬರುತ್ತೆ. ಅದಕ್ಕೆ ಅವರೆಲ್ಲರೂ ಬಂದು ಇದನ್ನ ಏನೋ ಪರಿಶೀಲನೆ ಮಾಡಿ ಈ ನೀರು ಸ್ವಚ್ಛತೆಯನ್ನು ಇದು ಮಾಡಿ ಭಾಳ ದಿವಸ ಆಯ್ತು. ಈಗಲ್ಲ 2-3 ತಿಂಗಳಲ್ಲ, ಈಗ 1 ವರ್ಷನೂ ಆಯಿತು. ಅಲ್ಲಿ ಸಿಕ್ಕಾಪಟ್ಟೆ ಕೆರೆಯಲ್ಲಿ ಪೈಪ್ ಹೊಡೆದಿದ್ದಾವೆ, ಅಲ್ಲೆಲ್ಲ ಲ್ಯಾಟ್ರಿನ್ ಮಾಡ್ತಾರೆ. ಅದನ್ನು ಯಾರು ಎಲ್ಲ ಹೇಳಿವಿ. ಎಲ್ಲ ನೀರಲ್ಲಿ ಏನೇನು ಬರುತ್ತಣ್ಣ ಇದೀಗ? ಯಾಕಂದ್ರೆ ಎಲ್ಲ ಹೊಲಸು ನೋಡ್ರಿ, ಈ ಥರ ಇದು ಬರುತ್ತೆ, ಹುಳ ಬರುತ್ತೆ, ಬಾಲ್ ಹುಳ ಬರುತ್ತೆ, ಒಂಡು ನೀರು ಬರ್ತಾವೆ. ಅದಕ್ಕೆ ಅವರು ಯಾವುದೇ ರೀತಿ ಜಲ್ದಿ ಬಂದು ಅಧಿಕಾರಿಗಳು ಇದನ್ನ ಇದು ಮಾಡ್ಬೇಕು. ಬಂದಿದ್ರ ಪಿಡಿಒ ಅಧಿಕಾರಿಗಳು ಈ ಕಡೆ? ಯಾರೂ ಬಂದಿಲ್ಲ. ಆ ಕನಕರಾಯ ಅಂತಂದು ಹುಡುಗ ಬಂದು ನೋಡ್ತಾನ, ನೋಡಿ ಆಯ್ತು ನಾನು ಸಾಹೇಬ್ರಿಗೆ ಹೇಳ್ತೀನಿ ಅಂತ ಹೋಗ್ತಾನ. ಇದು ಬಿಟ್ರೆ ಮತ್ತೆ ಇಷ್ಟ ನಡೆದದ. ಸಣ್ಣ ಪುಟ್ಟ ಹುಡುಗರಿಗೆಲ್ಲ ಇಲ್ಲೆಲ್ಲ ಮೈಗೆ ಅಲರ್ಜಿ ಬರ್ತಾ ಇದೆ. ಈ ನೀರಿನ ಪ್ರಾಬ್ಲಮ್ ಇದ್ರಾಗ ಎಲ್ಲ ಆಗೈತಿ. ಆಮೇಲೆ ವಾಂತಿ ಭೇದ ಆಗೈತಿ, ಎಲ್ಲ ಆಗೈತಿ. ಅದಕ್ಕೆ ಇವರು ಯಾರು ಪಿಡಿಒ ಅವ್ರು ಬಂದಿಲ್ಲ, ಮೇಲಧಿಕಾರಿ ಹಾಕ್ಯಾರಂತಾರೆ, ಅವರು ಕೂಡ ಬಂದಿಲ್ಲ. ಬಂದು ಅದನ್ನು ಪರಿಶೀಲನೆ ಮಾಡಬೇಕು. ಅಂದರೆ ಬೆಳಗ್ಗೆ ಟೈಮ್ ಬಿಟ್ಟ ತಕ್ಷಣ ಹಿಂಗೆ ಬರುತ್ತೆ ನೀರು? ಬೆಳಗ್ಗೆ ಬಿಟ್ರು ಅಷ್ಟೇ, ಸಾಯಂಕಾಲ ಬಿಟ್ರು ಒಟ್ಟು ಬಂದ್ ಮಾಡಿ ಚಾಲೂ ಮಾಡಿದ್ರೆ ಒಂಡು ನೀರು ಬರುತ್ತೆ. ಈ ಥರ ಹುಳ, ಈ ಕಪ್ಪಿ ಜೊಂಡು ಇವೆಲ್ಲ ಬರುತ್ತೆ. ಅವು ಪೈಪು ಹೊಡೆದವು, ಎಲ್ಲರಿಗೂ ಹೇಳಿದ್ದೀವಿ. ಈಗ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾಗ ಮೆಂಬರ್ಗೆ ಹೇಳಿದ್ದೀವಿ, ಎಲ್ಲರಿಗೂ ಹೇಳಿದ್ವಿ. ಆವಾಗ ಆಯಿತು, ಈಗೆಲ್ಲ ಅವ್ರು ಮುಗಿದಾಗ್ಯದ. ಈಗ ಅಧಿಕಾರಿಗಳಾರ ಬಂದು ನಮ್ಗೆ ಒಟ್ಟ ಯಾವುದೋ ಸ್ಪಂದನೆ ಮಾಡ್ತಾಯಿಲ್ಲ. ಅದು ಎಸ್ಸಿ ಕಾಲೋನಿ ನಮ್ಮದು. ಈ ಎಸ್ಸಿ ಕಾಲೋನಿಯಲ್ಲಿ ಸಿಕ್ಕಾಪಟ್ಟೆ ಒಟ್ಟು ಏನಾದ್ರೂ ಯಾರು ಕ್ಯಾರೆ ಅಂತ ಇಲ್ಲ.